ಪವರ್ ಟಿವಿ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಧೂಳಿನಿಂದ ಮುಕ್ತಿ ಕೊಟ್ಟು ಡಾಂಬರೀಕರಣಕ್ಕೆ ಈಗ ರೆಡಿ ಆಗಲಾಗಿದೆ. ಪವರ್ ಟಿವಿಯ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಧೂಳಿನಿಂದ ಮುಕ್ತಿ ಕೊಟ್ಟು ಡಾಂಬರೀಕರಣಕ್ಕೆ ರೆಡಿ ಆಗಿದ್ದಾರೆ. ದಿವಾನರಪಾಳ್ಯ ರಸ್ತೆ ಬಗ್ಗೆ ಪವರ್ ಟಿವಿ ವರದಿಯನ್ನ ಮಾಡಿತ್ತು. ವರದಿ ಬೆನ್ನಲ್ಲೇ ರಸ್ತೆಗೆ ಟಾರ್ ಅನ್ನ ಹಾಕೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಯಶವಂತಪುರದ ದಿವಾನರಪಾಳ್ಯ ರಸ್ತೆಯಲ್ಲಿ ಅವ್ಯವಸ್ಥೆಗಳ ಆಗರ ಅಂತ ಹೇಳಿ ಪವರ್ ಟಿವಿ ವರದಿಯನ್ನ ಪ್ರಸಾರ ಮಾಡಿತ್ತು. ವರದಿ ಬೆನ್ನಲ್ಲೇ ರಸ್ತೆಗೆ ಟಾರ್ ಹಾಕೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಬಹಳಷ್ಟು ಧೂಳು ಹಿಡ್ಕೊಂಡು ಹೋಗಿತ್ತು ರಸ್ತೆ. ಪ್ರತಿನಿತ್ಯ ವಾಹನ ಸವಾರರು ಯಾರೆಲ್ಲ ಓಡಾಡ್ತಾರೆ, ಕೆಪಿಟಿಸಿಎಲ್ ಕಾಮಗಾರಿಯಿಂದ ಸಾಕಷ್ಟು ಅಧ್ವಾನ ಎದ್ದೋಗಿತ್ತು, ಧೂಳುಮಯವಾಗಿತ್ತು. ಧೂಳಲ್ಲೇ ಜನರು ಓಡಾಡಬೇಕಾದಂಥ ಪರಿಸ್ಥಿತಿ ಇತ್ತು. ಪ್ರತಿನಿತ್ಯ ಓಡಾಡೋರ್ಗಂತೂ ಕಿರಿಕಿರಿ ಉಂಟಾಗ್ತಾ ಇತ್ತು. ಪವರ್ ಟಿವಿ ವರದಿಯನ್ನ ಪ್ರಸಾರ ಮಾಡಿದ ನಂತರ ಈಗ ಯಶವಂತಪುರದ ದಿವಾನರಪಾಳ್ಯ ರಸ್ತೆಗೆ ಧೂಳಿಗೆ ಮುಕ್ತಿ ಕೊಟ್ಟು ಡಾಂಬರೀಕರಣ ಮಾಡೋದಕ್ಕೆ ಈಗ ರೆಡಿ ಆಗಿದ್ದಾರೆ. ವರದಿಯ ಬೆನ್ನಲ್ಲೇ ರಸ್ತೆಗೆ ಟಾರ್ ಹಾಕೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ವರ್ಷಿತಾ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸಿಟಿ ಬೆಂಗಳೂರಿನ ರಸ್ತೆಗಳ ಅಗಲೀಕರಣ ಆಗಿ ಸಾಕಷ್ಟು ದಿನ ಕಳೆದ್ರೂ ಕೂಡ ಆ ರೋಡ್ಗೆ ತಾರ್ ಹಾಕುವಂತಹ ಕೆಲಸವನ್ನ ಮಾಡಿರಲಿಲ್ಲ. ಯಾಕಂದ್ರೆ ಕೆಪಿಟಿಸಿಎಲ್ ನ ಒಂದು ಅಧಿಕಾರಿಗಳೇನಿದ್ದಾರೆ ಅವರು ಕೂಡ ಈ ಒಂದು ದಿವಾನರಪಾಳ್ಯದ ರೋಡ್ ಅನ್ನ ಅಗ್ದು ಹಾಗೆ ಬಿಟ್ಟಿದ್ರು. ನಿನ್ನೆ ತಾನೇ ಈ ಒಂದು ಸುದ್ದಿಯನ್ನ ನಮ್ಮ ಪವರ್ ಟಿವಿ ಕೂಡ ಬಿತ್ತರಿಸಿತ್ತು. ಯಾಕಂದ್ರೆ ಈ ರೋಡ್ ನಲ್ಲಿ ಜನ ಓಡಾಡೋದಕ್ಕೆ ಆಗ್ತಾ ಇಲ್ಲ, ಜೊತೆಗೆ ಧೂಳು ಜನರ ಜೀವವನ್ನ ಹಿಂಡುತ್ತಾ ಇದೆ ಅನ್ನುವಂತಹ ಸುದ್ದಿಯನ್ನ ಬಿತ್ತರಿಸಿದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿರುವಂತದ್ದು. ಹಾಗಾಗಿ ಸದ್ಯ ಗಮನಿಸ್ತಾ ಇರಬಹುದು, ಎಲ್ಲೆಲ್ಲಿ ಮಣ್ಣನ್ನ ಸುರಿದು ಹೋಗಿದ್ರು ಅದೇ ರೋಡ್ಗಳಿಗೆ ಜಲ್ಲಿಯನ್ನ ಹಾಕಿ ಜೊತೆಗೆ ತಾರನ್ನ ಹಾಕುವಂತಹ ಕೆಲಸಕ್ಕೆ ಕೂಡ ಮುಂದಾಗಿರುವಂತದ್ದು. ಯಾಕಂದ್ರೆ ನಿನ್ನೆಯಿಂದ ಕೂಡ ಪವರ್ ಟಿವಿ ಕೂಡ ಒಂದಷ್ಟು ಸುದ್ದಿಯನ್ನ ಬಿತ್ತರಿಸಿದ್ದು. ಅಂಗಡಿಗಳಿಗೆ ವ್ಯಾಪಾರ ಇರಲಿಲ್ಲ, ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಿತ್ತು. ಯಾಕಂದ್ರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು, ಇದೇ ರೋಡಿಗೆ ಇನ್ನೂ ಕೂಡ ತಾರ್ ಹಾಕುವಂತಹ ಏನು ಕಾರ್ಯ ನಡೀತಾ ಇದೆ. ಹಾಗಾಗಿ ಒಂದು ಕಡೆಯಾಗಿ ಮಣ್ಣನ್ನ ಹಾಕಿ ಹಾಗೆ ಹೋಗಿದ್ರು. ಈಗ ಸದ್ಯದ ಮಟ್ಟಿಗೆ ಪವರ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಯಾವಾಗ ಸುದ್ದಿ ಬಿತ್ತರಿಸಿದ ನೆಕ್ಸ್ಟ್ ಡೇನೆ ಬಂದು ಈ ಒಂದು ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಯಾಕಂದ್ರೆ ಈ ಒಂದು ರೋಡ್ನಲ್ಲಿ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಸಾಕಷ್ಟು ಧೂಳು, ಜನ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದ್ಸಲ ಏನಾದ್ರೂ ಓಡಾಡಿದ್ರೆ ಶ್ವಾಸಕೋಶದ ಸಮಸ್ಯೆ ಬರೋದು ಪಕ್ಕ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ವಿ. ಹಾಗಾಗಿ ಈಗ ಮೆಟೀರಿಯಲ್ಸ್ ಅನ್ನ ತಂದು ಹಾಕಿ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಸದ್ಯ ದಿವಾನರಪಾಳ್ಯ ರೋಡ್ ಏನಿದೆ, ಯಾಕಂದ್ರೆ ಯಶವಂತಪುರದಿಂದ ಯಲಹಂಕಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು. ಲಕ್ಷಾಂತರ ಗಾಡಿಗಳು ಇದೇ ರಸ್ತೆ ಮುಖಾಂತರ ಓಡಾಡತ್ತೆ, ಸಂಚಾರವನ್ನ ಬೆಳೆಸುತ್ತೆ. ಹಾಗಾಗಿ ಸದ್ಯದ ಮಟ್ಟಿಗೆ ಈಗ ತಾರನ್ನ ಹಾಕುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಈಗ ಜಲ್ಲಿಕಲ್ಲಾಗಿರ್ಬೋದು ಅಥವಾ ಮಣ್ಣನ್ನ ಎಲ್ಲೆಲ್ಲಿ ಹಾಕಿದ್ರು, ಎಲ್ಲೆಲ್ಲಿ ಧೂಳಿತ್ತೋ ಆ ಒಂದು ಧೂಳಿರುವಂತಹ ಜಾಗಗಳ ಮಣ್ಣುಗಳನ್ನ ತೆರವುಗೊಳಿಸಿ ಈಗ ಜಲ್ಲಿಯನ್ನ ಹಾಕಿರುವಂಥದ್ದು. ಸದ್ಯ ಈ ಕಡೆ ನಾನು ತೋರಿಸ್ತಾ ಹೋಗ್ತೀನಿ. ಈ ಮಣ್ಣು ಮಿಶ್ರಿತ ತಾರ್ನ ನೋಡ್ತಾ ಇರ್ಬೋದು. ಯಾಕಂದ್ರೆ ಇದೇ ಒಂದು ಮಣ್ಣನ್ನ ಅಲ್ಲಿ ಹಾಕಿದ್ರು, ಆ ಒಂದು ಮಣ್ಣನ್ನ ಈಗ ತೆರವುಗೊಳಿಸಿ ಈಗ ಕಲ್ಲುಗಳನ್ನ ಹಾಕಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಪವರ್ ಟಿವಿಯ ಸುದ್ದಿಯನ್ನ ನೋಡಿ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಂಡಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಕೆಪಿಟಿಸಿಎಲ್ ನ ವರ್ಕ್ ಸಾಕಷ್ಟು ದಿನದಿಂದ ಹೀಗೆ ನಡೀತಾ ಇತ್ತು. ಧೂಳಿನಲ್ಲಿ ಓಡಾಡೋದಕ್ಕೆ ಯೋಗ್ಯವೇ ಅಲ್ಲ ಅನ್ನುವಂತಹ ಪರಿಸ್ಥಿತಿಗೆ ಬಂದು ತಲುಪಿದಂತಹ ಈ ರೋಡ್ಗೆ ಈಗ ಮತ್ತೆ ಕಾಮಗಾರಿಯ ಭಾಗ್ಯ ಸಿಕ್ಕಿದೆ. ಹಾಗಾಗಿ ಕಾದ್ ನೋಡ್ಬೇಕಾಗತ್ತೆ ಜನರಿಗೆ ಇದರಿಂದ ಎಷ್ಟರ ಮಟ್ಟಿಗೆ ಉಪಯೋಗ ಆಗತ್ತೆ ಏನು ಅನ್ನುವಂಥದ್ದನ್ನ. ಕ್ಯಾಮರಾ ಪರ್ಸನ್ ನವಾಜ್ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಬೆಂಗಳೂರು.